ಸೊ ಇವಾಗ ಮಳೆ ಬೀಳ್ತಿದೆ. ಈ ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಮಳೆ ಬೀಳ್ತಿದೆ ಹನಿ. ಸೊ ಈ ಒಳ್ಳೆ ಕ್ಲೈಮೇಟಲ್ಲಿ ಚಿನ್ನಿಗೊಂದು ಸರ್ಪ್ರೈಸ್ ಕೊಡ್ಬೇಕಂತ ಇದ್ದೀನಿ. ಸೊ ನೆನೆ ಎಲ್ಲ ಪ್ರಿಪೇರ್ ಮಾಡಿದ್ದೆ ಇದನ್ನು. ಇವಾಗ ಚಿನ್ನಿಗೆ ಸರ್ಪ್ರೈಸ್ ಕೊಡೋದು. ಬನ್ನಿ ಬನ್ನಿ. ಚಿನ್ನಿ, ಆರ್ ಯು ರೆಡಿ ಫಾರ್ ದಿ ಸರ್ಪ್ರೈಸ್? ಸೊ ಒಂದು ಸಾಂಗ್ ಇದೆ ಆ್ಯಕ್ಚುಲಿ, ನಿನಗೋಸ್ಕರ ನಾನು ಪ್ರಿಪೇರ್ ಮಾಡಿದ್ದೆ ಸಾಂಗ್. ನಾನು ನಿಮ್ಗೆ ಆಮೇಲೆ ಫೋಟೋ ಹಾಕ್ತೀನಿ ನೋಡಿ. I never thought we'd find this thread, a bond so pure it's here to spread. Thank you for walking in, my friend. Life's a dance, you gave it a name. Magic flows where your heart resides. Pallavi forever as my guide. You understand the words unspoken. Heal my heart when it feels broken. Your friendship's gold, it's true and bright. A lighthouse glowing through the night. Thank you for walking in, my friend. Life's a dance, you gave it a name. Magic flows where your heart resides. Pallavi forever as my guide. May this bond outlive the stars above, forever painted with colors of love. No mountain too tall, no road too long. Together we rise, we're always strong. Thank you for walking in, my friend. Life's a dance, you gave it a name. Magic flows where your heart resides. ಥ್ಯಾಂಕ್ ಯು ಚಿನ್ನು. అంటే ಸರಿ ಬೇಡ ಬೇಡ. ಅಂದರೆ ಚಿನ್ನು, ನನ್ನ ಲೈಫಲ್ಲೂ ಪಾಸ್ಟಲ್ಲಿ ಏನಾಗಿದೆ ಅಂತ ನಿನಗೆ ಗೊತ್ತು. ಆ ರೀಸನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಸಾಂಗ್ ನನಗೋಸ್ಕರ ಅಂತ ನೀನೇ ಒಂದು ಕ್ರಿಯೇಟ್ ಮಾಡಿ ನನಗೆ ಕೊಟ್ಟಿದ್ದು. ತುಂಬಾ ನನಗಿಷ್ಟ ಆಯಿತು. ಅದರಲ್ಲಿ ಅಷ್ಟೊಂದು ಮೀನಿಂಗ್ಫುಲ್ಲಾಗಿದೆ. ಆ ಮೀನಿಂಗ್ಫುಲ್ ನೀನು ಎಷ್ಟು ನನ್ನ ಮೇಲೆ ಟ್ರಸ್ಟ್ ಇಕ್ಕಿದೆಯಾ ಆ್ಯಂಡ್ ಎಷ್ಟು ನೀನು ಬಿಲೀವ್ ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಟ್ಟು ಹೋಗೋದಕ್ಕೂ ಆಗಲ್ಲ. ಬಿಕಾಸ್ ಒಂದಂದರೆ ಅದು ಒಂದರಲ್ಲೇ ಇದ್ಬಿಡುತ್ತೆ ಅಷ್ಟೇ. ನನ್ನ ಸ್ಪೀಚ್ಲೆಸ್ ಆಗೋಗಿದ್ದೀನಿ ನಾನು. ಬಟ್ ರಿಯಲಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಮೋಷ್ನಲ್ ಆಗೋದೆ ಅಷ್ಟೇ. ಮೀನ್ಸ್ ಏನಂದರೆ ನನ್ನ ಲೈಫಲ್ಲಿ ಫಸ್ಟಲ್ಲಿ ಒಬ್ಬರು ಇದ್ದರು. ತುಂಬಾ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ ತಾನೇ, ತುಂಬಾ ಜಾಸ್ತಿ ಫ್ರೆಂಡಾಗಿದ್ವಿ. ಆದರೆ ಮೋಸ ಆದಮೇಲೆ ನನ್ನ ಫ್ರೆಂಡ್ಶಿಪ್ಪೇ ಇಲ್ಲ ಅಂತ ಆ ದೇವ್ರು ಹೇಳ್ತಾನೆ ತಾನೇ, ಫಸ್ಟ್ ಚಾನ್ಸ್ ಮಿಸ್ ಆದ್ರೂ ಸೆಕೆಂಡ್ ಚಾನ್ಸಲ್ಲಿ ಒಂದು ಬೆಸ್ಟಾಗಿ ಸಿಗುತ್ತೆ ಅಂತ. ಅದೇ ಥರ ನನ್ನ ಫಸ್ಟ್ ಚಾನ್ಸ್ ರಾಂಗ್ ಆಗಿರ್ಬೋದು, ಬಟ್ ರಾಂಗ್ ಅಂತಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗೂ ಆಗಿರ್ಬೋದು ನಮ್ಮಿಬ್ರಿಗೂ. ಬಟ್ ನನ್ನ ಸೆಕೆಂಡ್ ಚಾನ್ಸ್ ಯಾವಾಗ್ಲೂ ನನಗೆ ಫಸ್ಟ್ ಚಾನ್ಸ್ ಥರನೇ. ಇವಳು ನಾನು 6 ಇಯರ್ಸ್ ನಮ್ಗೆ ಗೊತ್ತಿದ್ರೂ ನಾವಿಬ್ಬರು ಮೀಟ್ ಆಗಿಲ್ಲ. ದೂರ ಅಂದರೆ ಒಂದೇ ರೋಡಲ್ಲಿದ್ರೂ, ಅಂದರೆ ಒಂಚೂರು ದೂರ ಇದ್ರೂ ನಾವಿಬ್ಬರೂ ಪಕ್ಕ ಇದ್ರೂ ನಾವು ಮೀಟ್ ಆಗಿಲ್ಲ. ಇವಾಗ ಮೀಟ್ ಆಗಿದ್ವಿ, ಈಗ ಮೀಟಾಗಿ ಇಷ್ಟು ಮೂವ್ ಆನ್ ಆಗ್ತಿದ್ದೀವಿ. ಈಗೇನೆ ಫಸ್ಟ್ ಆಗಿದ್ರೂ ನನಗೆ ತುಂಬ ಇಷ್ಟ ಆಗ್ತಿತ್ತು. ಫಸ್ಟ್ ಆ್ಯಂಡ್ ಲಾಸ್ಟ್ ಇವಳೆ. ಅದೇ ಹೇಳ್ತಾ ಇರ್ತಾನೆ, ನೋ ನೆಕ್ಸ್ಟ್ ಆ್ಯಂಡ್ ನೋ ಎಕ್ಸ್ ಆ್ಯಂಡ್ ನೋ ನೆಕ್ಸ್ಟ್ ಅಂತ. ಹಂಗೆ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಎಕ್ಸ್ನ ಇವತ್ತು ತಿಳ್ಕೊಬಾರ್ದು, ಮತ್ತು ನೆಕ್ಸ್ಟಿಗಂತ ಬೇರೆ ಕಡೆ ಹೋಗೋದಿಲ್ಲ. ಈಗೇನೆ ಎಲ್ಲ
ನೀನು ನಿಜ ಕಣೆ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಈಕೆ ಅಲ್ಲಲ್ಲ. ಅಂದರೆ ನನ್ನ ನೋಡು ಅದು ಕನ್ನಡ ಹಚ್ಕೊಂಡಾಗಿ ಬಂದ್ಬಿಟ್ಟಿದೆ. ಚಿನ್ನು ಈಸ್ ಆಲ್ವೇಸ್ ಫಾರ್ ಚಿನ್ನಿ ಓನ್ಲಿ, ನಾಟ್ ಫಾರ್ ಅದರ್ಸ್. ಐ ವಿಲ್ ನಾಟ್ ಶೇರ್ ವಿತ್ ಎನಿವನ್. ಓಕೆ, see, heart I am giving for you, my half heart. She is heart of. Totally we are in one heart. ಈ ಕಡೆ ಕಣ್ಣು. ತಾವು ಯು ಶುಡ್ ಬಿ ಹ್ಯಾಪಿ. ನಾನು ಯಾವುದೇ ಕಾರಣಕ್ಕೂ ನಿನಗೆ ದುಃಖ ಕೊಟ್ರೇನು ಅದಕ್ಕೆ ನಾನು ತುಂಬಾ ಫೀಲ್ ಆಗ್ತೀನಿ. ನೀನು ಹ್ಯಾಪಿಯಾಗಿದ್ದರೆ ನಾನು ಡಬಲಾಗಿ ಫೀಲ್ ಆಗ್ತೀನಿ. ಚಿನ್ನು ಇಲ್ಲ ಅಂದರೆ ಚಿನ್ನಿ ಇಲ್ಲ. ಹಂಗೆ ಇನ್ನೂ ತನಕ ನಾನು ಅವ್ಳಿಗೆ ಹೇಳಿಲ್ಲ ಏನು ಬಾಂಡಿಂಗ್ ನಮ್ಮಿಬ್ಬರು ಸೆಂಟ್ರಲ್ಲಿದೆ ಅಂತ. ಈಗ ಹೇಳ್ತಿದ್ದೀನಿ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟಿ, ಮೈ ಸಿಸ್ಟರ್, ಎವ್ರಿಥಿಂಗ್ ಚಿನ್ನು. ಐ ಲವ್ ಯು. ಮತ್ತು ಯಾವುದೇ ಕಾರಣಕ್ಕೆ ನಾನು ಬಿಟ್ಟೋಗಲ್ಲ, ಓಕೆನಾ? ನಾನು ನಿನಗೆ ಫುಲ್ ಹ್ಯಾಪಿನೆಸ್ ಕೊಡ್ತೀನಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕೈಯಲ್ಲಿ ಆದಷ್ಟು ಬೆಸ್ಟ್ ನಿನಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನನಗೆ ಹ್ಯಾಪಿನೆಸ್ ಬೇಕಾಗಿಲ್ಲ, ನೀನು ನನ್ನ ಜೊತೆ ಯಾವಾಗಲೂ ಇದ್ರೆ ಸಾಕು, ನಿಮಗೆ ಅಷ್ಟೇ, ಇನ್ನೇನು ಬೇಡ. ಸೊ ನಾನು ಫಸ್ಟ್ ಟೈಮ್ ಅವಳಿಗೆ ಈ ಬಾಂಡಿಂಗ್ ಹೇಳಿದ್ದೀನಿ. ವಿಲ್ ಅಕ್ಸೆಪ್ಟ್ ಮೈ ಫ್ರೆಂಡ್ಶಿಪ್. ಕೈ ಕೊಟ್ಟಿದ್ದೀನಿ. ಪಾಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಪ್ರೆಸೆಂಟ್ ಬಗ್ಗೆ ನಾನು ಹೇಳ್ತಿರೋದು. ಯಾವುದೇ ಕಾರಣಕ್ಕೂ ಪಾಸ್ಟ್ ಥರ ಇರೋದು ಚಾನ್ಸ್ ಇಲ್ಲ ಫ್ಯೂಚರ್ ನಮ್ಮಿಬ್ಬರದು. ನಿನಗೆ ಗೊತ್ತು ನಾನು ಎಷ್ಟು ಇದು ಮಾಡ್ತಿದ್ದೀನಿ ಅಂತ. ಸೊ ಆ ರೀಸನಿಂದನೇ ನಾನು ನಿನ್ಗೆ ಕೇಳ್ತಿರೋದು. ಯು ವಿಲ್ ಬಿ ಮೈ ಫ್ರೆಂಡ್. ಅಂದರೆ ಫ್ರೆಂಡಾಗಿ ಅಲ್ಲ, ನೀನು ನಾನು ತಪ್ಪು ಮಾಡಿದಾಗ I'll be your everything. I'll be your everything. Your well-wisher, your friend, your mother, your father, your brother, everything. ಅಂದರೆ ಫ್ಯಾಮ್ಲಿಯಲ್ಲಿ ಬ್ಲಡ್ ಇರೋ ರಿಲೇಷನ್ನೇ ಫ್ಯಾಮ್ಲಿ ಅಂತ ಅಲ್ಲ, ನನಗೆ ಬ್ಲಡ್ ಇಲ್ದಿರೋ ರಿಲೇಷನ್ಶಿಪ್ ಇವಳು. ನನಗೆ ಈ ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ತುಂಬ ಭಯ. ಅದಕ್ಕೆ ನೋಡಿ 1/2 hour ಆದಮೇಲೆ ಕೈ ಕೊಟ್ಟಿದ್ದಾಳೆ. ತುಂಬ ಭಯ. ಅದೊಂದು ಫ್ರೆಂಡ್ಶಿಪ್ ಮಾಡಾದ್ಮೇಲೆ ಮಾಡೋದು ತುಂಬ ದೊಡ್ಡದಲ್ಲ, ಆ ಫ್ರೆಂಡ್ಶಿಪ್ನ ನಿಜವಾಗ್ಲೂ ಹೇಗೆ ನಾವು ಮುಂದೆ ತೊಗೊಂಡೋಗ್ತೀವಿ ಮತ್ತು ಹೇಗೆ ಕಾಪಾಡ್ಕೊತೀವಿ ಅನ್ನೋದೇ ದೊಡ್ಡ ವಿಷಯ. ಬಾಯ್ ಗೈಸ್.